ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಮತ್ಸ್ಯ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನಗಳ ನಂತರ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಕೆಲವು ಕಾರಣಗಳಿಂದ ನನಗೆ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋಗೆ ಬರೋದಾದರೆ ನಾನಿವತ್ತು ಈ ಅಕ್ವೇರಿಯಂ ಹೀಟರ್ಸ್ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಲೆಂತಿ ಆಗಿರ್ಬೋದು, ಯಾಕಂದರೆ ಈ ವಿಡಿಯೋದಲ್ಲಿ ಅಕ್ವೇರಿಯಂ ಹೀಟರ್ಸ್ನ ಯಾಕೆ ಹಾಕಬೇಕು, ಯಾವ ಕೆಪಾಸಿಟಿ ಅಕ್ವೇರಿಯಂಗೆ ಯಾವ ಹೀಟರನ್ನು ಬಳಸಬೇಕು, ಅಕ್ವೇರಿಯಂ ಹೀಟರ್ಸ್ನ ಹೇಗೆ ಫಿಟ್ ಮಾಡಬೇಕು, ಈ ಹೀಟರ್ಸ್ಗಳು ಯಾವ ರೀತಿ ವರ್ಕ್ ಆಗುತ್ತೆ, ಹೀಟರ್ಸ್ ಹೇಗೆ ಕಾಯಿಲೆಗಳನ್ನು ಹೋಗಿಸುತ್ತೆ, ಎಲ್ಲದರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಇರೋ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಹೀಟರ್ಸ್ ಬಗ್ಗೆ ಕೇಳಿರೋ ಕ್ವೆಶನ್ ಆ್ಯಂಡ್ ಆನ್ಸರ್ ಟೈಪ್ ಇರುತ್ತೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಫಸ್ಟ್ ಕ್ವೆಶನ್, ಹೀಟರ್ಸ್ ಅಂದರೆ ಏನು, ಹಾಗೆ ಹೀಟರ್ಸ್ನ ಅಕ್ವೇರಿಯಂಗೆ ಹಾಕಲೇಬೇಕಾ ಅಂತ ಹೇಳಿ. ಈ ಹೀಟರ್ಸ್ ಅಂದರೆ ಹೆಸರೇ ಹೇಳೋ ಹಾಗೆ ನೀರನ್ನು ಬೆಚ್ಚಗೆ ಇರಿಸೋದು. ಆಲ್ಮೋಸ್ಟ್ ಈ ಎಲ್ಲ ಮೀನುಗಳು ಸಾಮಾನ್ಯವಾಗಿ 25ರಿಂದ 28 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇರೋದಕ್ಕೆ ಬಯಸುತ್ತೆ. ಬಟ್ ಚಳಿಗಾಲದಲ್ಲಿ ಈ ನೀರಿನ ಟೆಂಪ್ರೇಚರ್ ತುಂಬ ಕಡಿಮೆ ಆಗಿಬಿಡುತ್ತೆ. ಕೆಲವೊಮ್ಮೆ ಅದು 10 ಡಿಗ್ರಿಗಿಂತಲೂ ಕಡಿಮೆ ಆಗಿಬಿಡುತ್ತೆ. ಹಾಗೆ ನಾರ್ತ್ ಇಂಡಿಯಾ ಸೈಡ್ ಇದು 4 ಡಿಗ್ರಿಗಿಂತಲೂ ಕಡಿಮೆ ಆಗಿಬಿಡುತ್ತೆ. ಇಂತಹ ಸಮಯದಲ್ಲಿ ಮೀನುಗಳು ಸಾಯುತ್ತೆ ಅಥವಾ ಮೀನುಗಳಿಗೆ ಕಾಯಿಲೆ ಬಂದ್ಬಿಡುತ್ತೆ. ಇದನ್ನ ತಡಿಬೇಕು ಅಂದರೆ ಈ ಹೀಟರ್ಸನ್ನು ಹಾಕಬೇಕಾಗತ್ತೆ. ಯಾವ ಅಕ್ವೇರಿಯಂಗೆ ಎಷ್ಟು ಕೆಪಾಸಿಟಿಯ ಹೀಟರನ್ನು ಹಾಕಬೇಕು, ಇದು ನಿಮ್ಮ ಅಕ್ವೇರಿಯಂ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಈ ಹೀಟರ್ಗಳು 25 ವ್ಯಾಟಿಂದನೂ ಸಿಗುತ್ತೆ. ನಾನಿಲ್ಲಿ ತೋರಿಸ್ತಿರೋ ಚಾರ್ಟನ್ನು ನೀವು ಫಾಲೋ ಮಾಡ್ಬೋದು. ನಿಮ್ಮ ಅಕ್ವೇರಿಯಮ್ಮು 50ರಿಂದ 30 ಲೀಟರ್ ವಾಟರ್ ಕೆಪಾಸಿಟಿ ಇದ್ದರೆ ನೀವು 50 ವ್ಯಾಟಿನ ಹೀಟರನ್ನು ಬಳಸ್ಬೋದು. 45ರಿಂದ 60 ಲೀಟರ್ ಇದ್ದರೆ 100 ವ್ಯಾಟಿನ ಹೀಟರನ್ನು ಬಳಸ್ಬೋದು. 75ರಿಂದ 120 ಇದ್ದರೆ 150 ವ್ಯಾಟ್. 150ರಿಂದ 180 ಲೀಟರ್ ಇದ್ದರೆ 200 ವ್ಯಾಟಿನ ಹೀಟರನ್ನು ಬಳಸ್ಬೋದು. ಹಾಗೆ 75ರಿಂದ 120 ಲೀಟರ್ ಅಕ್ವೇರಿಯಂಗೆ ಈ 50 ವ್ಯಾಟಿನ ಹೀಟರ್ ಹಾಕೋದ್ರಿಂದ ಹೀಟರ್ ಎಫೆಕ್ಟಿವ್ನೆಸ್ ಇರೋದಿಲ್ಲ. ಹಾಗಾಗಿ ಕೆಪಾಸಿಟಿಗೆ ತಕ್ಕಂತೆ ಹೀಟರನ್ನು ಯೂಸ್ ಮಾಡಬೇಕು. ಹಾಗಿದ್ದರೆ ಯಾವ ಬ್ರ್ಯಾಂಡ್ನ ಹೀಟರನ್ನು ಯೂಸ್ ಮಾಡಬೇಕು? ನಿಮಗೆ ಮಾರ್ಕೆಟಲ್ಲಿ ತುಂಬ ಬ್ರ್ಯಾಂಡಿನ ಹೀಟರ್ಸ್ಗಳು ಸಿಗುತ್ತೆ. RS ಎಲೆಕ್ಟ್ರಿಕಲ್, ಸೋಬೋ, ಕಲರ್ಫುಲ್ ಅಕ್ವೇರಿಯಮ್ಸ್, ಹಾಗೆ ಇನ್ನೂ ಅನೇಕ ಬ್ರ್ಯಾಂಡ್ಗಳ ಹೀಟರ್ಗಳು ನಿಮಗೆ ಪೆಟ್ ಶಾಪ್ ಹಾಗೆ ಆನ್ಲೈನಲ್ಲಿ ಕಡಿಮೆ ರೇಟಿಂದ ಹಿಡಿದು ಕಾಸ್ಟ್ಲಿ ಹೀಟರ್ಸ್ಗಳು ಸಿಗುತ್ತೆ. ಅದನ್ನ ನೀವು ಪರ್ಚೇಸ್ ಮಾಡ್ಬೋದು. ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ ಒಳ್ಳೆ ಕ್ವಾಲಿಟಿಯ ಹೀಟರ್ಸ್ಗಳನ್ನು ಯೂಸ್ ಮಾಡಿ. ನಾನು ನಿಮಗೆ ಲೋ ಬಜೆಟಲ್ಲಿ ಒಳ್ಳೆಯ ಹೀಟರನ್ನು ಸಜೆಸ್ಟ್ ಮಾಡಬೇಕು ಅಂದರೆ ಸೋಬೋ ಹಾಗೆ RS ಎಲೆಕ್ಟ್ರಿಕಲ್ಸನ್ನು ಸಜೆಸ್ಟ್ ಮಾಡ್ತೀನಿ. ಹೀಟರ್ಸ್ಗಳು ಮೀನಿನ ಕಾಯಿಲೆಗಳನ್ನು ಹೇಗೆ ದೂರ ಮಾಡುತ್ತೆ? ನಾನು ಆಲ್ಮೋಸ್ಟ್ ವಿಡಿಯೋಗಳಲ್ಲಿ ಮೀನಿನ ಕಾಯಿಲೆಗಳನ್ನು ಬೇಗ ಕ್ಯೂರ್ ಮಾಡಬೇಕು ಅಂದರೆ ಹೀಟರ್ಸ್ನ ಬಳಸಿ ಅಂತ ಹೇಳಿರ್ತೀನಿ. ಇದಕ್ಕೆ ಕಾರಣ ಅಂದರೆ ಹೀಟರ್ಸ್ನ ಹಾಕೋದ್ರಿಂದ ಕಾಯಿಲೆಗಳು ಬೇಗ ಕ್ಯೂರ್ ಆಗುತ್ತೆ. ಅದು ಹೇಗೆ ಅಂದರೆ ನಿಮ್ಮ ಮೀನಿಗೆ ಬಂದಂಥ ಕಾಯಿಲೆಗಳಲ್ಲಿ ಪ್ಯಾರಾಸೈಟ್ಸ್ಗಳನ್ನು ಎಷ್ಟು ಬೇಗ ನಾಶ ಮಾಡ್ತೀವೋ ಅಷ್ಟು ಬೇಗ ಮೀನು ರಿಕವರ್ ಆಗುತ್ತೆ. ಯಾವುದೇ ಪ್ಯಾರಾಸೈಟ್ಸ್, ಫಂಗಸ್, ಬ್ಯಾಕ್ಟೀರಿಯಾಗಳು ಕಡಿಮೆ ಟೆಂಪ್ರೇಚರಲ್ಲಿ ಅದರ ಲೈಫ್ ಸೈಕಲ್ ತುಂಬ ಜಾಸ್ತಿ ಇರುತ್ತೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಕಡಿಮೆ ಟೆಂಪ್ರೇಚರಲ್ಲಿ ಅವು ತುಂಬ ದಿನಗಳವರೆಗೆ ಬದುಕತ್ತೆ. ಹಾಗೆ ಮೀನಿಗೆ ಎಫೆಕ್ಟ್ ಮಾಡುತ್ತೆ. ನೀವು ನೀರಿನ ಟೆಂಪ್ರೇಚರನ್ನು ಇನ್ಕ್ರೀಸ್ ಮಾಡೋದ್ರಿಂದ ಅವುಗಳ ಲೈಫ್ ಸೈಕಲ್ ಬೇಗ ಮುಗಿದೋಗುತ್ತೆ. ಹಾಗೆ ಅದೇ ಸಮಯದಲ್ಲಿ ನೀವು ಮೆಡಿಸನ್ನ ಯೂಸ್ ಮಾಡಿದರೆ ಪ್ಯಾರಾಸೈಟ್ಸ್, ಬ್ಯಾಕ್ಟೀರಿಯಾ, ಫಂಗಸ್ಗಳು ಬೇಗ ನಾಶ ಆಗುತ್ತೆ. ಹಾಗೆ ಇನ್ನೊಂದು ಮುಖ್ಯ ಕಾರಣ ಅಂದರೆ ಸ್ಟ್ರೆಸ್. ಈ ಸ್ಟ್ರೆಸ್ಸಿಂದ ಮೀನುಗಳಲ್ಲಿ ಇಮ್ಯುನಿಟಿ ಪವರ್ ತುಂಬ ಕಡಿಮೆ ಆಗುತ್ತೆ. ಮೀನುಗಳಿಗೆ ಕಾಯಿಲೆ ಬೇಗ ಬರುತ್ತೆ. ಮೀನುಗಳಲ್ಲಿ ಸ್ಟ್ರೆಸ್ ಉಂಟಾಗಲು ಈ ಟೆಂಪ್ರೇಚರ್ ಕೂಡ ಒಂದು ಕಾರಣ. ಫ್ರೀಕ್ವೆಂಟಾಗಿ ವಾಟರ್ ಟೆಂಪ್ರೇಚರ್ ಚೇಂಜ್ ಆಗ್ತಾ ಇದ್ದರೆ ಮೀನುಗಳಲ್ಲಿ ಸ್ಟ್ರೆಸ್ ಉಂಟಾಗುತ್ತೆ. ಹಾಗೆ ಇದರಿಂದ ಮೀನುಗಳಲ್ಲಿ ಕಾಯಿಲೆ ಬರೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೇ ಈ ಹೀಟರನ್ನು ಹಾಕಬೇಕು. ಹೀಟರ್ಸ್ನ ಯಾವಾಗಲೂ ಆನ್ ಮಾಡೇ ಇಡಬೇಕಾ? ತುಂಬ ಜನ ಕೇಳೋ ಪ್ರಶ್ನೆ ಏನಂದರೆ ಈ ಹೀಟರ್ಸನ್ನು ಯಾವಾಗಲೂ ಆನ್ ಮಾಡೇ ಇಡಬೇಕಾ? ಟೆಂಪ್ರೇಚರ್ ಜಾಸ್ತಿ ಆಗಲ್ವಾ? ಇದರಿಂದ ಕರೆಂಟ್ ಬಿಲ್ ಜಾಸ್ತಿ ಬರುತ್ತಾ ಅಂತ ಹೇಳಿ ಕೇಳ್ತಾರೆ. ಇದಕ್ಕೆ ನನ್ನ ಉತ್ತರ, ನೀವಿರುವಂತಹ ಲೊಕೇಶನಲ್ಲಿ ಈ ಟೆಂಪ್ರೇಚರ್ ತುಂಬ ಕಡಿಮೆ ಆಗ್ತಾ ಇದ್ದರೆ ಈ ಹೀಟರ್ಸನ್ನು ನೀವು ಯಾವಾಗಲೂ ಆನ್ ಮಾಡೇ ಇಡಬೇಕು. ಈ ಹೀಟರ್ಸ್ಗಳಲ್ಲಿ ಬೈಮೆಟಾಲಿಕ್ ಸ್ಟ್ರಿಪ್ ಥರ್ಮೋಸ್ಟ್ಯಾಟ್ ಇರುತ್ತೆ. ಇದು ನೀವು ಸೆಟ್ ಮಾಡಿದ ಟೆಂಪ್ರೇಚರ್ ರೀಚ್ ಆದಾಗ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಹಾಗೆ ಸೆಟ್ ಟೆಂಪ್ರೇಚರ್ಗಿಂತ ಕಡಿಮೆ ಆದಾಗ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ನೀವು ಹೆದರಿಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದು ನೀರಿನ ಟೆಂಪ್ರೇಚರನ್ನು ಜಾಸ್ತಿ ಮಾಡೋದಿಲ್ಲ. ಇದು ಮೀನಿಗೆ ಸೇಫ್ ಇರುತ್ತೆ. ನಿಮಗೆ ಇದರ ಬಗ್ಗೆ ಡೌಟ್ ಇದ್ದರೆ ಇದಕ್ಕೆ ಕೂಡ ಥರ್ಮೋಮೀಟರ್ ಸಿಗುತ್ತೆ. ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇನ್ನು ನೀವು ಯೂಸ್ ಮಾಡೋ ಹೀಟರ್ ಮೇಲೆ ಹಾಗೆ ಟೆಂಪ್ರೇಚರ್ ಫ್ಲಕ್ಚುಯೇಷನ್ ಮೇಲೆ ಎಷ್ಟು ಹೊತ್ತು ಹೀಟರ್ ರನ್ ಆಗುತ್ತೋ ಅಷ್ಟು ಬಿಲ್ ಬರುತ್ತೆ.
ಆಟೋಮ್ಯಾಟಿಕ್ಕಾಗಿ ಆನ್ ಆ್ಯಂಡ್ ಆಫ್ ಫಂಕ್ಷನ್ ಇರೋದರಿಂದ ಅಷ್ಟೊಂದು ಬಿಲ್ ಬರೋದಿಲ್ಲ. ಹಾಗೆ ಮೀನಿನ ಆರೋಗ್ಯದ ದೃಷ್ಟಿಯಿಂದ ಯಾವಾಗಲೂ ಹೀಟರನ್ನು ಆನ್ ಮಾಡೋದು ಒಳ್ಳೆಯದು. ಹಾಗೆ ನಾನು ಮುಂಚೆನೇ ಹೇಳಿದಂತೆ ಒಳ್ಳೆ ಕ್ವಾಲಿಟಿಯ ಹೀಟರನ್ನು ಪರ್ಚೇಸ್ ಮಾಡೋದು ಒಳ್ಳೆಯದು. ಹೀಟರ್ನ ಎಷ್ಟು ಡಿಗ್ರಿಗೆ ಸೆಟ್ ಮಾಡಬೇಕು? ನಾವು ಅಕ್ವೇರಿಯಮಲ್ಲಿ ಸಾಕುವಂಥ ಮೀನುಗಳು 25ರಿಂದ 28 ಡಿಗ್ರಿಯಲ್ಲಿ ಇರೋದಕ್ಕೆ ಬಯಸುತ್ತೆ. ಈ ಅಕ್ವೇರಿಯಂ ಹೀಟರ್ಗಳು ಅಕ್ಯುರೇಟ್ ಆಗಿ ಇರೋದಿಲ್ಲ. ಹಾಗಾಗಿ ಇದನ್ನು 25ರಿಂದ 28 ಡಿಗ್ರಿಗೆ ಸೆಟ್ ಮಾಡಬೇಕು. ಹಾಗೆ ನಿಮ್ಮ ಹತ್ರ ಥರ್ಮೋಮೀಟರ್ ಇದ್ದರೆ ನೀವು ಅದನ್ನು ಚೆಕ್ ಕೂಡ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಹೀಟರ್ಗಳು ಥರ್ಮೋಸ್ಟ್ಯಾಟ್ ಮೆಕ್ಯಾನಿಸಮಿಂದ ವರ್ಕ್ ಮಾಡುತ್ತೆ. ನೀವು ಅದರಲ್ಲಿ ಮೆನ್ಷನ್ ಮಾಡಿರೋ ಮಾರ್ಕ್ವರೆಗೆ ಅದರ ನಾಬನ್ನು ರೊಟೇಟ್ ಮಾಡಿ ಟೆಂಪ್ರೇಚರನ್ನು ಸೆಟ್ ಮಾಡ್ಬೋದು. ಹೀಟರ್ನ ಯಾವ ರೀತಿ ಅಕ್ವೇರಿಯಮ್ಗೆ ಫಿಟ್ ಮಾಡಬೇಕು, ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ನಾನು ತುಂಬ ಜನಗಳ ಹತ್ರ ನೋಡಿದ್ದೀನಿ, ಅವರು ಅದನ್ನು ರಾಂಗ್ ಪೊಸಿಷನ್ನಲ್ಲಿ ಸೆಟ್ ಮಾಡಿರ್ತಾರೆ. ಇದರ ಬಗ್ಗೆ ಡೀಟೇಲಾಗಿ ನೋಡೋಣ. ಅಕ್ವೇರಿಯಂ ಹೀಟರ್ ಫಿಕ್ಸ್ ಮಾಡೋಕ್ಕೆ ನಿಮಗೆ ಹೀಟರ್ಸ್ನ ಜೊತೆ ರಬ್ಬರ್ ಕ್ಲ್ಯಾಂಪ್ಗಳನ್ನು ಕೊಟ್ಟಿರ್ತಾರೆ. ಅದನ್ನು ಹೀಟರ್ಸ್ಗೆ ಜೋಡಿಸಬೇಕು. ಹಾಗೆ ಈ ಹೀಟರನ್ನು ಸ್ಟ್ರೇಟಾಗಿ ಫಿಟ್ ಮಾಡಬಾರ್ದು, ಸ್ವಲ್ಪ ಓರೆಯಾಗಿ ಫಿಟ್ ಮಾಡಬೇಕು. ಇದಕ್ಕೆ ಒಂದು ರೀಸನ್ ಇದೆ. ಈ ಹೀಟರ್ಸ್ ಒಳಗೆ ಹೀಟಿಂಗ್ ಕಾಯಿಲ್ ಇರುತ್ತೆ. ಅದು ಗ್ಲಾಸ್ ಟ್ಯೂಬಿಂದ ಕವರ್ ಆಗಿರುತ್ತೆ. ಹಾಗೆ ಪವರ್ ಸಪ್ಲೈ ಸಿಕ್ಕಾಗ ಅದು ಹೀಟಾಗಿ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ ಇದರ ಹಿಂದಿರೋ ಸಿಂಪಲ್ ಸೈನ್ಸ್ ಅಂದರೆ ಹೀಟ್ ಆದಂತಹ ವಾಟರ್ ಮಾಲಿಕ್ಯೂಲ್ನ ಡೆನ್ಸಿಟಿ ಅಂದರೆ ಸಾಂದ್ರತೆ ತುಂಬ ಕಡಿಮೆಯಾಗಿ ಅದು ಮೇಲಕ್ಕೆ ಬರುತ್ತೆ. ಹಾಗೆ ಬಂದಂಥ ಪೋರ್ಷನಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗಿ ನಿಮ್ಮ ಹೀಟರ್ ಬೇಗ ಆಫ್ ಆಗಿಬಿಡತ್ತೆ. ಇದರಿಂದ ಹೀಟರ್ ಎಫೆಕ್ಟಿವ್ ಆಗಿ ಕೆಲಸ ಮಾಡೋಲ್ಲ. ಹಾಗೆ ಹೀಟರ್ ಕೂಡ ಬೇಗ ಹಾಳಾಗುತ್ತೆ. ಹಾಗೆ ನೀವು ಈ ಹೀಟರನ್ನು ಸ್ವಲ್ಪ ಓರೆಯಾಗಿ ಇಡೋದ್ರಿಂದ ಹೀಟ್ ಟ್ರಾನ್ಸ್ಫರ್ ಚೆನ್ನಾಗಿ ಆಗುತ್ತೆ. ಹಾಗೆ ಈ ಹೀಟರ್ಸ್ನ ನೀವು ಏರ್ ಬಬಲ್ಸ್ ಅಥವಾ ವಾಟರ್ ಮೂವ್ಮೆಂಟ್ ಜಾಸ್ತಿ ಇರೋ ಕಡೆ ಫಿಕ್ಸ್ ಮಾಡಬೇಕು. ಆವಾಗ ಈ ಹೀಟಾದಂತಹ ನೀರು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಹಾಗೆ ಅದು ವಾಟರ್ ಟೆಂಪ್ರೇಚರ್ನ ಯೂನಿಫಾರ್ಮ್ ಇರೋ ಹಾಗೆ ಮಾಡುತ್ತೆ. ನೀವು ಬರೀ ಆಕ್ಸಿಜನ್ ಪಂಪ್ನ ಯೂಸ್ ಮಾಡ್ತಿದ್ರೆ ಅದರ ಏರ್ ಔಟ್ಲೆಟ್ ಹತ್ತಿರ, ಹಾಗೆ ಫಿಲ್ಟರ್ಸ್ನ ಯೂಸ್ ಮಾಡ್ತಿದ್ರೆ ನೀರು ಯಾವ ಕಡೆ ಮೂವ್ಮೆಂಟ್ ಜಾಸ್ತಿ ಇರುತ್ತೋ ಅಲ್ಲಿ ಇದನ್ನು ಫಿಕ್ಸ್ ಮಾಡಿ. ನೀವು ನೋಡ್ತಿರ್ಬೋದು, ನಾನಿಲ್ಲಿ ಟಾಪ್ ಫಿಲ್ಟರನ್ನು ಯೂಸ್ ಮಾಡಿದ್ದೀನಿ. ನೀರು ಯಾವ ಕಡೆ ಜಾಸ್ತಿ ಬೀಳ್ತಿದೆಯೋ ಅಲ್ಲಿ ಈ ಹೀಟರನ್ನು ಯೂಸ್ ಮಾಡಬೇಕು. ಹೀಟರ್ಸ್ಗಳನ್ನು ಫುಲ್ ನೀರಲ್ಲಿ ಫಿಕ್ಸ್ ಮಾಡಬೇಕಾ? ಕರೆಂಟ್ ಶಾಕ್ ಹೊಡೆಯೋದಿಲ್ವಾ? ತುಂಬ ಜನ ಮಾಡೋ ಮಿಸ್ಟೇಕ್ ಇದೆ. ವೈರ್ ನೀರಿಗೆ ಟಚ್ ಆದರೆ ಕರೆಂಟ್ ಶಾಕ್ ಹೊಡಿಬೋದು ಅಂತ ಹೇಳಿಬಿಟ್ಟು ಈ ಹೀಟರ್ಸ್ಗಳನ್ನು ಪೂರ್ತಿ ನೀರಲ್ಲಿ ಫಿಟ್ ಮಾಡೋದಿಲ್ಲ. ಅರ್ಧ ಹೀಟರನ್ನು ನೀರಿನ ಮೇಲಕ್ಕೆ ಫಿಕ್ಸ್ ಮಾಡಿರ್ತಾರೆ. ಇದರಿಂದ ಹೀಟರ್ನ ಟೆಂಪ್ರೇಚರ್ ಜಾಸ್ತಿಯಾಗಿ ಗ್ಲಾಸ್ ಕೂಡ ಬ್ರೇಕ್ ಆಗ್ಬೋದು. ವೈರ್ ಮೆಲ್ಟಾಗಿ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಈ ಹೀಟರ್ಗಳು ಪೂರ್ತಿ ನೀರಲ್ಲಿ ವರ್ಕ್ ಮಾಡೋ ಹಾಗೆ ಇದನ್ನು ಡಿಸೈನ್ ಮಾಡಿರ್ತಾರೆ. ನೀವು ಯಾವಾಗಲೂ ಈ ಹೀಟರ್ಗಳನ್ನು ಮಿನಿಮಮ್ ವಾಟರ್ ಲೆವೆಲ್ ಇರೋ ರೀತಿ ಮೇಂಟೈನ್ ಮಾಡಬೇಕು. ಹಾಗೆ ಒಳ್ಳೆ ಕ್ವಾಲಿಟಿಯ ಹೀಟರನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ನಿಮಗೆ ಇಷ್ಟರ ಮೇಲೂ ಡೌಟ್ ಇದ್ದರೆ ನೀವು ಪೂರ್ತಿ ಹೀಟರನ್ನು ನೀರಲ್ಲಿ ಮುಳುಗಿಸಿ ಕೇವಲ ಟೆಂಪರೇಚರ್ ಸೆಟ್ ಮಾಡುವ ಹಾಗೆ ಹೀಟರ್ ಹೆಡನ್ನು ಸ್ವಲ್ಪ ನೀರಿಂದ ಮೇಲಕ್ಕೆ ಇಡ್ಬೋದು. ಹಾಗೆ ನೀವು ಹೀಟರನ್ನು ಯೂಸ್ ಮಾಡೋದ್ರಿಂದ ನೀರು ಸಾಮಾನ್ಯವಾಗಿ ಆವಿಯಾಗತ್ತೆ. ಅಂತಹ ಸಂದರ್ಭದಲ್ಲಿ ಮಿನಿಮಮ್ ವಾಟರ್ ಲೆವೆಲನ್ನು ಮೇಂಟೈನ್ ಮಾಡಬೇಕು. ಇಲ್ಲ ಅಂದರೆ ಹೀಟರ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಮುಖ್ಯವಾಗಿ ಒಳ್ಳೆ ಕ್ವಾಲಿಟಿಯ ಸ್ವಿಚಸ್ಸನ್ನು ಹಾಗೆ ಅರ್ಥಿಂಗ್ ಪ್ರಾಪರ್ ಇರೋ ಹಾಗೆ ಕನೆಕ್ಟ್ ಮಾಡಿ. ಹಾಗೆ ನೀವು ಯಾವಾಗಲೂ ಅಕ್ವೇರಿಯಂ ನೀರನ್ನು ಚೇಂಜ್ ಮಾಡೋದು ಅಥವಾ ಅಕ್ವೇರಿಯಮನ್ನು ಮೇಂಟೈನ್ ಮಾಡುವಾಗ ಪೂರ್ತಿಯಾಗಿ ಫಿಲ್ಟರ್, ಲೈಟ್ ಹಾಗೆ ಹೀಟರ್ನ ಪ್ಲಗ್ಗಿಂದ ರಿಮೂವ್ ಮಾಡಿದ ಮೇಲೇ ಈ ಅಕ್ವೇರಿಯಮನ್ನು ಮೇಂಟೈನ್ ಮಾಡಬೇಕು. ಹಾಗೆ ಮುಖ್ಯವಾಗಿ ನಿಮ್ಮ ಫಿಲ್ಟರ್, ಹೀಟರ್ ಯಾವುದೇ ಐಟಮ್ ಹಾಳಾದರೂ ನಿಮಗೆ ಅದರ ಬಗ್ಗೆ ಸಂಪೂರ್ಣ ನಾಲೆಡ್ಜ್ ಇಲ್ಲದೆ ಅದನ್ನು ರಿಪೇರ್ ಮಾಡಿ ಅದನ್ನು ಬಳಸಬೇಡಿ. ಇದರಿಂದ ತುಂಬ ಆಕ್ಸಿಡೆಂಟ್ಗಳು ಆಗೋ ಚಾನ್ಸಸ್ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಈ ಹೀಟರ್ಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.